today's concept ratio and proportion. Okay, ನಿಮ್ಮ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಎಕ್ಸಾಮ್ಸ್ ದೃಷ್ಟಿಯಿಂದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ನಾನು ಇದರಲ್ಲಿ ವಿತೌಟ್ ಪೆನ್ ಅಂಡ್ ಪೇಪರ್ ಶಾರ್ಟ್ ಕಟ್ ಯಾವುದೇ ರೀತಿ ಫಾರ್ಮುಲಾ ಹೇಳ್ಕೊಡೋಲ್ಲ. ರೈಟ್, ಇದನ್ನ ಎಲ್ಲಾ ಮೆಥಡ್ ಅಲ್ಲೂ ಮಾಡ್ಬೋದು, ಫಾರ್ಮುಲಾ ಮೆಥಡ್ ಬೇಡ. ರೈಟ್, ವಿ ಶಾಲ್ ಹ್ಯಾವ್ ಇಟ್ ಇನ್ ಕ್ಲೋಸ್ ಮ್ಯಾನರ್. ಅಂದ್ರೆ ರೈಟ್, ಇದನ್ನ ನಾನು ವಿತೌಟ್ ಯೂಸಿಂಗ್ ಫಾರ್ಮುಲಾ ಹೇಗೆ ಮಾಡಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ರೈಟ್, ಬಿಫೋರ್ ಮೂವಿಂಗ್ ಟು ಕಾನ್ಸೆಪ್ಟ್ಸ್, ಲೆಟ್ ಅಸ್ ಸ್ಟಡಿ introduction part. What is meant by ratio? When two or more similar quantities are compared, then to represent their comparison, ratios are used. ಅನ್ನೋ ಕಾನ್ಸೆಪ್ಟ್ಸ್ ನ ಯೂಸ್ ಮಾಡ್ತೀವಿ. ಓಕೆ, ಅದನ್ನ ಹೇಗೆ ಸ್ಟೇಟ್ ಮಾಡ್ತೀವಿ? ರೇಷಿಯೋ ಆಫ್ ಟೂ ಕ್ವಾಂಟಿಟೀಸ್ ಏನ್ ಬಂತು? ಎರಡು ಒಂದೇ ಇರಬೇಕು ಅಂದ್ರೆ ಕಂಪೇರ್ ಮಾಡ್ಲಿ ಹೇಳಲಿಕ್ಕೆ ನಾವು ಯಾವ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ? ರೇಷಿಯೋ ಅನ್ನೋ ಕಾನ್ಸೆಪ್ಟ್ ನ ಯೂಸ್ ಮಾಡ್ತೀವಿ. ಎಲ್ಲರಿಗೂ ಗೊತ್ತಿದೆ ಅಲ್ವಾ ರೇಷಿಯೋ ಹೇಗೆ ಬರೆಯೋದು ಅಂತ? ಎಲ್ಲರಿಗೂ ಗೊತ್ತಿದೆ. ರೇಷಿಯೋನ ಜಸ್ಟ್ ಐಡೆಂಟಿಫೈ ಮಾಡೋದು ಹೇಗೆ? x:y ಅಂತ ಮಾಡ್ತೀವಿ, ಇಲ್ಲ x/5 ಅಂತ ಮಾಡ್ತೀವಿ. ಓಕೆ, ರೈಟ್, ನಾವೀಗ ಅಂತ ಮಾಡ್ತೀವಿ. x/by ಬರೆದ್ರೆ ನ್ಯೂಮರೇಟರ್ ವ್ಯಾಲ್ಯೂ ಈಸ್ ಕಾಲ್ಡ್ ಆಂಟಿಸಿಡೆಂಟ್ ಅಂತ ಹೇಳ್ತೀವಿ. ರೈಟ್, the upper part is called antecedent and lower part is called consequent. lower part na ನಾವು consequent ಅಂತ ಕರಿತೀವಿ. Okay, then for example the ratio of 100 and 500 rupees is possible. ಇಲ್ಲಿ ನೋಡಿ, ಎರಡು ನಾನು ಹೇಳಿದೀನಿ, ಎರಡು ಸೇಮ್ ಕೈಂಡ್ ಇರಬೇಕು. ಸೇಮ್ ಕೈಂಡ್ ಅಂದ್ರೆ ಇಲ್ಲಿ ಏನಿದೆ? ಇಲ್ಲಿ ನೋಡಿ 500 rupees ಇದೆ, ಇಲ್ಲೂ rupees ಇದೆ. ಅಂದ್ರೆ rupees and rupees are of same kind. rupees and rupees are of same kind. ಅಂದ್ರೆ ನಾನು ಈ ತರದ್ನ 100:500, ರೈಟ್, ಬೋತ್ ಆರ್ ಇನ್ rupees. ನಾನು ಈ ತರ ಇದ್ರೆ ಕಂಪೇರ್ ಮಾಡಬಹುದು. ಓಕೆ, ನಾನು ಈ ತರ ಇದ್ರೆ ಕಂಪೇರ್ಡ್ 500 ಆಪಲ್ಸ್ ಏನಂತಿದೆ? 100 ಮತ್ತೆ 500 ಆಪಲ್ಸ್ ಇದೆ. ಇಲ್ಲೇನಿದೆ? ಯೂನಿಟ್ rupees ಇದೆ. ಇಲ್ಲಿ ಯೂನಿಟ್ ಏನಿದೆ? ಇಲ್ಲಿ rupees ಇದೆ, ಇಲ್ಲಿ ನಂಬರ್ಸ್ ಇದೆ. ಇಲ್ಲಿ ನೋಡಿ, ಕ್ವಾಂಟಿಟಿ ಎರಡು ಸೇಮ್ ಕೈಂಡ್ ಆಗ್ಲಿಲ್ಲ. ಇಲ್ಲ rupees ಇರ್ಬೇಕು, ಇಲ್ಲ ನಾವು ಕ್ವಾಂಟಿಟಿನ ಕಂಪೇರ್ ಮಾಡ್ಲಿಕ್ಕೆ ಆಗುತ್ತೆ ಥ್ರೂ ದ ಕಾನ್ಸೆಪ್ಟ್ ರೇಷಿಯೋ. ಓಕೆ, ಏನಂತ ಇದೆ? ಸೊ ಎರಡು ಕ್ವಾಂಟಿಟಿ ಎರಡು ಈಕ್ವಲ್ ಆಗಿದ್ರೆ ಮಾತ್ರ ನಾನು ಕಂಪೇರ್ ಮಾಡಬಹುದು. ರೈಟ್, ದೆನ್ ಹಾಗಾದ್ರೆ ಎಷ್ಟು ಟೈಪ್ ಆಫ್ ರೇಷಿಯೋ ಇದೆ? ಜಸ್ಟ್ ನಿಮಗೆ ಬೇಸಿಕ್ಸ್ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ದೇರ್ ಆರ್ 6 ಟೈಪ್ ಆಫ್ ರೇಷಿಯೋಸ್. ಯಾವ ತರದ್ದು? ಒಂದು ಡೂಪ್ಲಿಕೇಟ್ ರೇಷಿಯೋ, ಒಂದು ಸಬ್ ಡೂಪ್ಲಿಕೇಟ್ ರೇಷಿಯೋ, ಒಂದು ಟ್ರಿಪ್ಲಿಕೇಟ್ ರೇಷಿಯೋ, ಸಬ್ ಟ್ರಿಪ್ಲಿಕೇಟ್ ರೇಷಿಯೋ, ಇನ್ವರ್ಸ್ ರೇಷಿಯೋ ಅಂಡ್ ಕಾಂಪೌಂಡ್ ರೇಷಿಯೋ. ಓಕೆ, ಹಾಗಾದ್ರೆ ಡೂಪ್ಲಿಕೇಟ್ ರೇಷಿಯೋ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ರೇಷಿಯೋ ಆಫ್ ದೇರ್ ಸ್ಕ್ವಯರ್ಸ್. ನನಗೆ ಯಾವುದೇ ಒಂದು ನಂಬರ್ ಕೊಡ್ತಾರೆ, ಇದಕ್ಕೆ ನನಗೆ ಡೂಪ್ಲಿಕೇಟ್ ರೇಷಿಯೋ ಬರೀರಿ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಡೂಪ್ಲಿಕೇಟ್ ರೇಷಿಯೋ ಮೀನ್ಸ್ ರೇಷಿಯೋ ಆಫ್ ದೇರ್ ಸ್ಕ್ವಯರ್ಸ್ ನ ರೇಷಿಯೋ ಬರಬೇಕು. ಸ್ಕ್ವಯರ್ಸ್ ಅಂದ್ರೆ ಎಷ್ಟಾಗುತ್ತೆ? 3 ಸ್ಕ್ವೇರ್ 4 ಸ್ಕ್ವೇರ್ 9:16 is called duplicate ratio of 3:4. 3:4 ಕೊಟ್ಟು ಡೂಪ್ಲಿಕೇಟ್ ರೇಷಿಯೋ ಬರೀರಿ ಅಂತ ಹೇಳಿದ್ರೆ ಎಕ್ಸಾಂಪಲ್ ಒಮ್ಮೊಮ್ಮೆ ಕೇಳ್ತಾರೆ, ಕೀಪ್ ದ ಲಾಸ್ಟ್ ಪಾರ್ಟ್ ಇನ್ ಡೂಪ್ಲಿಕೇಟ್ ರೇಷಿಯೋ. ಟ್ರಿಪ್ಲಿಕೇಟ್ ಅಂದ್ರೆ ಏನು, ಸಬ್ ಟ್ರಿಪ್ಲಿಕೇಟ್ ಅಂದ್ರೆ ಏನು ಎಲ್ಲ ತಿಳ್ಕೊಂಡಿರ್ಬೇಕಾಗ್ತದೆ. ಓಕೆ, ಸೊ ದಟ್ಸ್ ವೈ ಐ ಆಮ್ ಗೆಟಿಂಗ್ ಯು ದ ಬೇಸಿಕ್ ಪಾರ್ಟ್. ಹಾಗಾದ್ರೆ ಸಬ್ ಡ್ಯೂಪ್ಲಿಕೇಟ್ ರೇಷಿಯೋ ಅಂದ್ರೆ ಏನು? ಸಬ್ ಡ್ಯೂಪ್ಲಿಕೇಟ್ ರೇಷಿಯೋ ಮೀನ್ಸ್ square of their ratio. Square root of their ratio is called subduplicate ratio. Duplicate andre squares, subduplicate andre square root of that ratio. Square root of that ratio ಮಾಡಿ ಬರೆದ್ರೆ ನಾವು that is called subduplicate ratio. Right, then triplicate ratio ಅಂತ ಯಾವ್ದಕ್ಕಂತೀವಿ? ಕ್ಯೂಬ್ಸ್. ಇಲ್ಲೇನಾಗಿತ್ತು? ಸ್ಕ್ವಯರ್ಸ್ ಆಗಿತ್ತು, ಇಲ್ಲಿ ಕ್ಯೂಬ್ಸ್ ಗೆ ಏನಂತ ಹೇಳ್ತೀವಿ? ಟ್ರಿಪ್ಲಿಕೇಟ್ ರೇಷಿಯೋ. ಕೊಟ್ಟಿರೋ ನಂಬರ್ಸ್ ನ ರೇಷಿಯೋದಲ್ಲಿ ಕೊಟ್ಟಿರೋ ನಂಬರ್ಸ್ ನಾನು ಕ್ಯೂಬ್ ಮಾಡಿ ಬರೆದ್ರೆ ಅದನ್ನ ಏನಂತ ಕರಿತೀವಿ? ಟ್ರಿಪಲ್ ಆಗಿತ್ತು. ಇಲ್ಲಿ ಕ್ಯೂಬ್ ರೂಟ್ ಆಫ್ ಗಿವನ್ ನಂಬರ್, ಕೊಟ್ಟಿರೋ ನಂಬರ್ ನ ಕ್ಯೂಬ್ ರೂಟ್ ಬರೆದ್ರೆ ಇಟ್ ಈಸ್ ಕಾಲ್ಡ್ ಸಬ್ ಇನ್ ರೆಸ್ಪೆಕ್ಟ್ ಟು ಕ್ಯೂಬ್ ರೂಟ್ಸ್ ಇಟ್ ಈಸ್ ಕಾಲ್ಡ್ ಸಬ್ ಟ್ರಿಪ್ಲಿಕೇಟ್ ರೇಷಿಯೋ ಅಂತ ಕರಿತೀವಿ. ರೈಟ್, ನೆಕ್ಸ್ಟ್ ಇನ್ವರ್ಸ್ ರೇಷಿಯೋ. interchange, then the ratio obtained is called inverse ratio. ಇಲ್ಲಿ ನೋಡಿ,
2 ಅಂತಿದೆ. 2 ನ ಇನ್ವರ್ಸ್ ಬರೀರಿ ಅಂತ. ಇನ್ವರ್ಸ್ ಅಂದ್ರೆ ಏನಂತ ಅರ್ಥ? ಅದ್ರದ್ದು ಆಪೋಸಿಟ್ ಬರೀರಿ ಅಂತ. 2 ಗೆ ಆಪೋಸಿಟ್ ಏನು? 2 to the power -1. ಇಲ್ಲಿ +1 ಇತ್ತು ಅಂದ್ರೆ ಇಲ್ಲಿ ಮೈನಸ್ ಆಗುತ್ತೆ. ಇನ್ ದ ಸೇಮ್ ವೇ 2 to the power -1 ನಾನು ಏನಂತ ಬರೀಬಹುದು? 1/2. ಏನಾಯ್ತು? ಡಿನಾಮಿನೇಟರ್ ನ್ಯೂಮರೇಟರ್ಗೆ ಹೋಯ್ತು, ನ್ಯೂಮರೇಟರ್ ಡಿನಾಮಿನೇಟರ್ಗೆ ಹೋಯ್ತು. ಹಾಗಾದ್ರೆ ಇನ್ವರ್ಸ್ ಅಂದ್ರೆ ಏನಂತ ಬರೆಯೋದು? ಕೊಟ್ಟಿರೋ ನಂಬರ್ನ ಆಂಟಿಸಿಡೆಂಟ್ ಕಾನ್ಸಿಕ್ವೆಂಟ್ ನ ಇಂಟರ್ಚೇಂಜ್ ಮಾಡಿ ಬರೆದ್ರೆ, ನ್ಯೂಮರೇಟರ್ ಡಿನಾಮಿನೇಟರ್ ನ ಇಂಟರ್ಚೇಂಜ್ ಮಾಡಿ ಬರೆದ್ರೆ ಇಟ್ ಈಸ್ ಕಾಲ್ಡ್ ಇನ್ವರ್ಸ್ ರೇಷಿಯೋ. ನೋಡಿ ಇಲ್ಲಿ ಒಂದು ರೇಷಿಯೋ ಇದೆ 4:5. ಇದಕ್ಕೆ ಇನ್ವರ್ಸ್ ಬರೀರಿ ಅಂತಂದ್ರೆ ಹೇಗ್ ಬರ್ಕೋತೀರಾ? 4:5 ಅಂತ ಬರಿತೀವಿ. ಇನ್ವರ್ಸ್ ಬರೀರಿ ಅಂದ್ರೆ ಕೆಳಗಿನ ಮೇಲ್ಗಡೆ, ಮೇಲಿಂದು ಕಾಂಪೌಂಡ್ ರೇಷಿಯೋ. Compound rate of one is multiplied with the antecedent of other, and respectively consequents are multiplied with the consequent, the ratio consequence of other, then the ratio is called compound ratio. ಹೇಗೆ ಕೊಟ್ಟಿದ್ದಾರೆ? ಏನಿಲ್ಲ, 3 ರೇಷಿಯೋ ಕೊಟ್ಟಿರ್ತಾರೆ. ಸಿ 2:5. ಸಿ 3 ರೇಷಿಯೋ ಕೊಟ್ಟಿದ್ದಾರೆ ಇಲ್ಲಿ. 2:5, 6:7, 9. ಕಾನ್ಸಿಕ್ವೆನ್ಸ್ ಅಂದ್ರೆ ಯಾವುದು? 5, 7, 13. 5, 7, 13. ಇದನ್ನ ಸಿಂಪ್ಲಿಫೈ ಮಾಡಿ ಬರೆದ್ರೆ ಬರೋವಿ. ದಿಸ್ ರೇಷಿಯೋ ಈಸ್ ಕಾಲ್ಡ್, ಸಿಂಪ್ಲಿಫೈ ಮಾಡಿ ಬರೋದ ರೇಷಿಯೋನ ಕಾಂಪೌಂಡ್ ರೇಷಿಯೋ. ಕಾಂಪೌಂಡಿಂಗ್ ಅಂದ್ರೆ ಏನಂತ ಅರ್ಥ? ಕೊಟ್ಟಿರೋದನ್ನ ಇಂಟು ಮಾಡ್ತಾ ಹೋಗೋದು. ಕಾಂಪೌಂಡಿಂಗ್ ಅಂದ್ರೆ ಕೊಟ್ಟಿರೋ ವ್ಯಾಲ್ಯೂಸ್ ನ ಇಂಟು ಮಾಡ್ತಾ ಹೋಗೋದು. ಅದಕ್ಕೆ ಏನಂತ ಕರಿತೀವಿ ನಾವು? ಕಾಂಪೌಂಡಿಂಗ್ ಅಂತ ಕರಿತೀವಿ. ರೈಟ್. ವಿತ್ ದೀಸ್ ಬೇಸಿಕ್ಸ್ ವಿ ಶಾಲ್ ಮೂವ್ ಟು ಅವರ್ ಪ್ರಾಬ್ಲಮ್ಸ್. ಬೇಸಿಕ್ಸ್ ಎಲ್ಲರಿಗೂ ಅರ್ಥ ಆಯ್ತಾ? ಜಸ್ಟ್ ನಿಮಗೆ ಬೇಸಿಕ್ಸ್, ಇಷ್ಟು ಬೇಸಿಕ್ಸ್ ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ನನಗೆ ಪ್ರಾಬ್ಲಮ್ಸ್ ಮಾಡ್ಲಿಕ್ಕೆ ಈಸಿ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ದ ಕಾಸ್ಟ್ ಆಫ್, ಓಕೆ ನಾನು ಪ್ರಾಬ್ಲಮ್ಸ್ ಮೂವ್ ಆಗ್ತೀನಿ. ದ ಕಾಸ್ಟ್ ಆಫ್ ಮೇಕಿಂಗ್ ಅನ್ ಆರ್ಟಿಕಲ್ ಈಸ್ ಡಿವೈಡೆಡ್ ಬಿಟ್ವೀನ್ ಮೆಟೀರಿಯಲ್, ಲೇಬರ್ ಅಂಡ್ ಓವರ್ ಹೆಡ್ಸ್ ಇನ್ ದ ರೇಷಿಯೋ 3:4:1 ಅಂತ ಇದೆ. ರೈಟ್. 3:4:1 ಅಂತ ಇದೆ. If the material cost is 234, how much ಅಂತ ಕೇಳ್ತಿದ್ದಾರೆ. ರೈಟ್. ನೀವು ಅರ್ಲಿಯರ್ ಡೇಸ್ ಅಂದ್ರೆ ಸ್ಕೂಲ್ ಡೇಸ್ ಅಲ್ಲಿ ಹೇಗೆ ಮಾಡ್ತೀವಿ? 4:1 ಅಂತ ಕೊಟ್ಟಿದ್ದಾರೆ. ರೈಟ್. ಓಕೆ. ದೆನ್ ಮೆಟೀರಿಯಲ್ ಕಾಸ್ಟ್ ಗಿವನ್. ಮೆಟೀರಿಯಲ್ ಕಾಸ್ಟ್ ಕೊಟ್ಟಿದ್ದಾರೆ. ಓಕೆ. ಎಷ್ಟಂತ ಕೊಟ್ಟಿದ್ದಾರೆ? 234 ಅಂತ ಕೊಟ್ಟಿದ್ದಾರೆ. ನನಗೆ ಲೇಬರ್ ಕಾಸ್ಟ್ ಎಷ್ಟು ಅಂತ ಕೇಳ್ತಾರೆ. ನೋನ್ ರೇಷಿಯೋ ಇಸ್ ಲೂಸ್ ಅಲ್ಲ ಅಂದ್ರೆ ರೇಷಿಯೋ ಏನಂತ ಅಂತ ಅರ್ಥ? ಇಷ್ಟು ಒಂದು ಸರ್ಕಲ್ ಇದೆ, ಒಂದು ರೇಷಿಯೋ ಒಂದು ಸರ್ಕಲ್ ಇದೆ. ವೆರಿ ಗುಡ್ ಶ್ರೀನಿವಾಸ್. ನಾನು ನಿಮಗೆ ಹೇಗೆ ಅದನ್ನ ಶಾರ್ಟ್ ಲೇಬರ್ ಅಂಡ್, ಇಲ್ಲಿ ನೋಡಿ ಮೆಟೀರಿಯಲ್, ಲೇಬರ್ ಅಂಡ್ ಓವರ್ ಹೆಡ್ಸ್. ಮೆಟೀರಿಯಲ್ ನ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ? 3ರಷ್ಟು. 7 + 1 8. ಟೋಟಲ್ ವ್ಯಾಲ್ಯೂ ಎಷ್ಟಿದೆ? ಇದು ಟೋಟಲ್ 8 ಪಾರ್ಟ್ ಇದೆ. ಸಾರಿ, ಟೋಟಲ್ ವೆಯ್ಟೇಜ್ ಬಂದು 3ರಷ್ಟು. ದೆನ್ ಲೇಬರ್ ನ ವ್ಯಾಲ್ಯೂ ಬಂದು 4ರಷ್ಟು. ದೆನ್ ಓವರ್ ಹೆಡ್ಸ್ ನ ವ್ಯಾಲ್ಯೂ ಬಂದು 1ರಷ್ಟು ಅಂತ ಕೊಟ್ಟಿದ್ದಾರೆ. ಆಸ್ ಪರ್ ರೇಟ್ ಮಾತಾಡೋದಾದ್ರೆ ಇದಕ್ಕೆ 234 ಅಂತ ಹೇಳಿದ್ದಾರೆ. ಬಟ್ ನನಗೆ ಇದರ ರೇಟ್ ಗೊತ್ತಿಲ್ಲ. ಲೇಬರ್ಗೆ ಎಷ್ಟು ಕೊಡ್ಬೇಕು ರೇಟ್ ಗೊತ್ತಿಲ್ಲ, ಓವರ್ ಹೆಡ್ಸ್ಗೆ ಎಷ್ಟು ಕೊಡ್ಬೇಕು ರೇಟ್ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿರೋ ವ್ಯಾಲ್ಯೂ ಏನು? 3 ಮಾತ್ರ ನನಗೆ ಗೊತ್ತಿರೋದು. 3ಗೆ 3ರಷ್ಟು ಅಂತ ಹೇಳಿದ್ರೆ ಬೆಲೆ ಎಷ್ಟು ಅಂತ ನಾವು ಹೇಗೆ ಮಾಡ್ತಾ ಇದ್ವಿ? ಇನ್ ಟರ್ಮ್ಸ್ ಆಫ್ ಎಕ್ಸ್ ಬರ್ಕೋತಾ ಇದ್ವಿ. ಓವರ್ ಹೆಡ್ಸ್ ಇಸ್ ಈಕ್ವಲ್ ಟು 1. ಇಲ್ಲಿ ನೋಡಿ, ಅರ್ಲಿಯರ್ ಡೇಸ್ ಅಲ್ಲಿ ಹೇಗೆ ಮಾಡ್ತಾ ಇದ್ರಿ? ಓಕೆ ರೈಟ್. ಅರ್ಲಿಯರ್ ಡೇಸ್ ಅಲ್ಲಿ m ಇಸ್ ಈಕ್ವಲ್ ಟು 3x ಅಂತ ತಗೋತಾ ಇದ್ರಿ. ಆ 3x ನ ವ್ಯಾಲ್ಯೂ ಎಷ್ಟಾಗಿರ್ತಿತ್ತು? 3x ನ ವ್ಯಾಲ್ಯೂ 234 ಆಗಿರ್ತಿತ್ತು. ರೈಟ್. ಮೆಟೀರಿಯಲ್ ರಿಲೇಟೆಡ್ ವ್ಯಾಲ್ಯೂಸ್ ಎಲ್ಲ ಏನ್ ಮಾಡ್ತಿದ್ವಿ ನಾವು? ಒಂದು ಬಂಚ್ ಮಾಡಿ ಅದನ್ನ ಆಪರೇಷನ್ ಮಾಡ್ತಾ ಇದ್ವಿ. 3x is equal to 234 means 3 1s 378s. x ನ ವ್ಯಾಲ್ಯೂ ಎಷ್ಟು ಬಂತು? 78 ಬಂತು. ರೈಟ್. ನೆಕ್ಸ್ಟ್ ನಮಗೆ ಬೇಕಾಗಿರೋದೇನು? ಲೇಬರ್ ಕಾಸ್ಟ್ ಎಷ್ಟು ಅಂತ ಹೇಳಿದೀವಿ? 4x ಅಂತ ಹೇಳಿದೀವಿ. ಲೇಬರ್ ಕಾಸ್ಟ್ 4x ಅಂತ ಹೇಳಿದೀವಿ. 4x ಅಂದ್ರೆ 4 into 78. 4 into 78 ಎಷ್ಟು ಬರ್ತಾ ಇತ್ತು? 312 ಬರ್ತಾ ಇತ್ತು. ನೋಡಿ, ಇಷ್ಟೆಲ್ಲ ಪ್ರಾಬ್ಲಮ್ಸ್, ನನಗೆ ನನ್ನ ಅರ್ಲಿಯರ್ ಮೆಥಡ್ ಅಲ್ಲಿ ನಾನು ಮಾಡ್ಬೇಕಾಗಿದ್ರೆ ಇಷ್ಟು ಮೆಥಡ್ ಮಾಡಿ ನಾನು ಆನ್ಸರ್ ತಗೋಬೇಕಾಗಿತ್ತು. ರೈಟ್. ನನಗೆ ಅರ್ಲಿಯರ್ ಮೆಥಡ್, ನನ್ನ ಸ್ಕೂಲ್ ಮೆಥಡ್ ಅಲ್ಲಿ ಮಾಡೋದಾದ್ರೆ ಎಂ ಮತ್ತೆ MLO ಮೆಟೀರಿಯಲ್, ಲೇಬರ್ ಅಂಡ್ ಓವರ್ ಹೆಡ್ಸ್ ನ ಕಾಸ್ಟ್ ನಾನು ಏನ್ ಮಾಡ್ಬೇಕು?
ತಗೊಂಡು ರೇಷಿಯೋನ ರಿಯಲ್ ವ್ಯಾಲ್ಯೂಸ್, ಹೌ ಟು ಟೇಕ್ ರೇಷಿಯೋ ಆಸ್ ರಿಯಲ್ ವ್ಯಾಲ್ಯೂಸ್ 3:4:1 ಇದು ರೇಷಿಯೋ ಅಲ್ಲಿ ಇದ್ರೆ ನಿಮಗೆ ರಿಯಲ್ ವ್ಯಾಲ್ಯೂಸ್ ಬರ್ಕೋಬೇಕು ಅಂದ್ರೆ ಹೇಗೆ ಬರ್ಕೋತೀರಾ? ರಿಯಲ್ ವ್ಯಾಲ್ಯೂ ಅಂದ್ರೆ ಒಂದು ಅಡಿಷನ್ ಮಾಡಬೇಕು, 3x 4x ಅಂಡ್ 1x ಅಂತ ಬರ್ಕೋತಿದ್ವಿ, ರೈಟ್? 3x 4x ಅಂಡ್ 1x ಅಂತ ಬರ್ಕೋತಾ ಇದ್ವಿ, ರೈಟ್? ಇನ್ ದ ಸೇಮ್ ವೇ ನಾನು ಶಾರ್ಟ್ ಕಟ್ ಅಲ್ಲಿ ಮಾಡೋದು ಹೇಳ್ಕೊಡ್ತೀನಿ, ರೈಟ್? ಶಾರ್ಟ್ ಕಟ್ ಅಲ್ಲಿ ಮಾಡೋದನ್ನ ನಾನು ನಿಮಗೆ ಈ ಪ್ರಾಬ್ಲಮ್ ನಲ್ಲಿ ಹೇಳ್ಕೊಡ್ತೀನಿ. ಹೇಗೆ ಇಷ್ಟೆಲ್ಲ ಎಕ್ಸ್ ಎಲ್ಲ ಕಂಡುಹಿಡಿಯೋದೇ ಬೇಡ, ರೈಟ್? ನನಗೆ ಕೊಟ್ಟಿರೋದೇನು, ನನಗೆ ಬೇಕಾಗಿರೋದೇನು, ರೈಟ್? ನನಗೆ ಕೊಟ್ಟಿರೋದೇನು 3x 4x 1x, ರೈಟ್? 3 4 1, ರೈಟ್? ಇದು ಮೆಟೀರಿಯಲ್, ಇದು ಲೇಬರ್, ಮತ್ತೆ ಇದು ಓವರ್ ಹೆಡ್ಸ್. ಓಕೆ, ನನಗೆ ಕೊಟ್ಟಿರುವಂತ ಕಾಸ್ಟ್ ಯಾವುದು? ಮೆಟೀರಿಯಲ್ ಕಾಸ್ಟ್. ಓಕೆ, ಕೇಳಿರುವಂತದ್ದೇನು? ಲೇಬರ್ ಕಾಸ್ಟ್. ಇಲ್ಲಿ ನೋಡಿ, ನಾನು ಮೆಟೀರಿಯಲ್ ಸೆಕ್ಷನ್ ಇದೆಯಲ್ಲ, ಮೆಟೀರಿಯಲ್ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಎರಡನ್ನ ಈಕ್ವೇಟ್ ಮಾಡ್ಬಿಡ್ತೀನಿ. 3 ಅಂದ್ರೇನೆ ಇದು ರೇಷಿಯೋ, ಈ ಕಡೆ ವ್ಯಾಲ್ಯೂ, ರೈಟ್? 3 ಅಂದ್ರೇನೆ 234, ಈ 3 ಅಂದ್ರೇನೆ 234. ಹಾಗಾದ್ರೆ ನನಗೆ ಕೊಟ್ಟಿರುವಂತ ವ್ಯಾಲ್ಯೂ ಎಷ್ಟು? ಲೇಬರ್ ಕೇಳ್ತಿದ್ದಾರೆ, ಲೇಬರ್ನ ರೇಷಿಯೋ ಎಷ್ಟು? 4. ಈ 4 ಅಂದ್ರೆ ಎಷ್ಟು ಅಂತ ಕೇಳ್ತಿದ್ದಾರೆ. ಸಿಂಪಲ್, ಏನ್ ಮಾಡಿ ಇನ್ನೊಮ್ಮೆ ಹೇಳ್ತೀನಿ, ನೀವು ಎಕ್ಸ್ ನೆಲ್ಲ ಕಂಡುಹಿಡಿಯುವಂತ ನೆಸೆಸಿಟಿನೇ ಇಲ್ಲ, ಎರಡು ಕಾಲಮ್ ತಗೊಳ್ಳಿ, ನನಗೆ ಕೇಳಿರೋದೇನು, ಕೊಟ್ಟಿರೋದೇನು, ಗಿವನ್ ಬರ್ಕೊಳ್ಳಿ. ಫಸ್ಟ್ ಗಿವನ್ ಏನ್ ಕೊಟ್ಟಿದ್ದಾರೆ? ರೇಷಿಯೋ ಕೊಟ್ಟಿದ್ದಾರೆ, ಗಿವನ್ ರೇಷಿಯೋಸ್ ಕೊಟ್ಟಿದ್ದಾರೆ, ಮೆಟೀರಿಯಲ್ ಕಾಸ್ಟ್ ಕೊಟ್ಟಿದ್ದಾರೆ, ಲೇಬರ್ ಕೊಟ್ಟಿದ್ದಾರೆ. ನನಗೆ ಏನೇನು ಗೊತ್ತಿದೆ? ಒನ್ ಸೈಡ್ ರೇಷಿಯೋ ಗೊತ್ತಿದೆ, ಒನ್ ಸೈಡ್ ವ್ಯಾಲ್ಯೂ ಗೊತ್ತಿದೆ, ರೈಟ್? ರೇಷಿಯೋ ಯಾವ್ದು ಗೊತ್ತಿದೆ ನನಗೆ? 3 ರೇಷಿಯೋ ಗೊತ್ತಿದೆ. ಎಷ್ಟು ಅಂತ ಗೊತ್ತಿದೆ? 3 ರೇಷಿಯೋನ ವ್ಯಾಲ್ಯೂ 234 ಅಂತ ಗೊತ್ತಿದೆ. ನನಗೆ ಕೇಳಿರುವಂತ ಕಾನ್ಸೆಪ್ಟ್ ಯಾವುದು? ಲೇಬರ್ನ ರೇಷಿಯೋ ಎಷ್ಟು? 4, ರೈಟ್? 4 ಅಂದ್ರೆ ಎಷ್ಟು? ಇಲ್ಲಿ ನೋಡಿ, 3 78s, ರೈಟ್? 3 7s 21, 2 ಕ್ಯಾರಿ, 3 8s 24, ರೈಟ್? 3 78s 234 ಆದ್ರೆ 4 78s ಎಷ್ಟು? 478s 78 ಇಂಟು 4 ಹೇಗ್ ಮಾಡ್ತೀರಾ? 75 ಪ್ಲಸ್ 3, ಫಾಸ್ಟ್ ಆಗಿ ಮಾಡ್ಬೇಕು ಅಂದ್ರೆ 75 ಪ್ಲಸ್ 3 ನೋಡಿ, 4 3s 12, ದೆನ್ 75 ಡಬಲ್ 300, 75 ನ ಡಬಲ್ 150, 150 ನ ಡಬಲ್ 300, 300 ಪ್ಲಸ್ 12 ವಿಚ್ ಇಸ್ ಈಕ್ವಲ್ ಟು 312. ನೋಡಿ ಎಷ್ಟು ಬೇಗ ಬಂತು. ನಾನು ಯಾವುದೇ ರೀತಿ ಫಾರ್ಮುಲಾ ಯೂಸ್ ಮಾಡಲೇ ಇಲ್ಲ, ಎಕ್ಸ್ ಮೆಥಡ್ ಮಾಡಲೇ ಇಲ್ಲ ನಾನು, ರೈಟ್? ಎಕ್ಸ್ ಮೆಥಡ್ ನಾನು ಯೂಸ್ ಮಾಡಲೇ ಇಲ್ಲ. ಹೇಗ್ ಮಾಡಿದೆ? ಒಂದ್ ಸೈಡ್ ನನಗೆ ರೇಷಿಯೋ ಕೊಟ್ಟಿದ್ದಾರೆ, ಒಂದ್ ಸೈಡ್ ರಿಯಲ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ರೇಷಿಯೋ ತಗೊಂಡೆ, ರಿಯಲ್ ವ್ಯಾಲ್ಯೂ ತಗೊಂಡೆ. ಯಾವ್ದು ರೇಷಿಯೋ ಕೊಟ್ಟಿದ್ದಾರೆ? 3 ಮತ್ತೆ 234 ಗೊತ್ತಿದೆ. 3 ಅಂದ್ರೆ 234 ಅಂತ ಈಕ್ವೇಟ್ ಮಾಡ್ಕೊಂಡೆ. ಬೇಕಾಗಿರೋದೇನು? ಲೇಬರ್ ತಾನೆ. ಲೇಬರ್ನ ವ್ಯಾಲ್ಯೂ ಎಷ್ಟಿದೆ? 4 ಅಂತ ಗೊತ್ತಿದೆ. ಆ 4 ಅಂದ್ರೆ ಎಷ್ಟು ಅಂತ ಕೇಳ್ತಿದ್ದಾರೆ, ರೈಟ್? 3 ಅಂದ್ರೆ 378s 234 ಆದ್ರೆ 478s ಎಷ್ಟು? ಇಟ್ ಈಸ್ ಅಬ್ಸಲ್ಯೂಟ್ಲಿ 312. ಇಟ್ ಈಸ್ ಅಬ್ಸಲ್ಯೂಟ್ಲಿ 312 ಆಗಿರ್ತದೆ, ಅಬ್ಸಲ್ಯೂಟ್ಲಿ 312 ಆಗಿರ್ತದೆ, ರೈಟ್? ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಓಕೆ, ಇಲ್ಲಿ ನೋಡಿ, ನೆಕ್ಸ್ಟ್ ಪ್ರಾಬ್ಲಮ್ ಯಾವ ರೀತಿ ಇದೆ? ಅಮೌಂಟ್ ಇನ್ವೆಸ್ಟೆಡ್ ಬೈ ಅಮಿತ್ ಅಂಡ್ ಸುದೇಶ್ ಆರ್ ಇನ್ ದ ರೇಷಿಯೋ 4:7. ಇಬ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಯಾರ್ಯಾರು? ಅಮಿತ್ ಮತ್ತೆ ಸುದೇಶ್. ಇಬ್ರು ಏನ್ ಮಾಡ್ತಿದ್ದಾರೆ? ಅಮೌಂಟ್ ಇನ್ವೆಸ್ಟ್ ಮಾಡ್ತಿದ್ದಾರೆ. ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡ್ತಿದ್ದಾರೆ? ಇವನು 4ರಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡ್ತಿದ್ದಾನೆ, ಇವನು 7ರಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡ್ತಿದ್ದಾನೆ. ಟೋಟಲ್ ಅಮೌಂಟ್ ಎಷ್ಟೆಷ್ಟು ಅಂತ ಗೊತ್ತಿಲ್ಲ. ಇವನು ಜಸ್ಟ್ 4ರಷ್ಟು, ಇವನು 7ರಷ್ಟು. ಬಟ್ ಟೋಟಲ್ ಅಮೌಂಟ್ ಇಬ್ರು ಎಷ್ಟು ಇನ್ವೆಸ್ಟ್ ಮಾಡ್ತೀರಿ? ಇಬ್ರು ಸೇರ್ಸ್ ಎಷ್ಟಂತೆ? 49,500 ಅಂತೆ, ರೈಟ್? ಇಬ್ರು ಸೇರಿ 49,500 ಮಾಡ್ತಿದ್ದಾರೆ. ಹಾಗಾದ್ರೆ ನಾನು ಏನ್ ತಗೋಬೇಕು? ಈ ಕಡೆ ರೇಷಿಯೋ ತಗೋತೀನಿ. ನೋಡಿ, ನಾನು ಯಾವುದೇ ರೀತಿ ಫಾರ್ಮುಲಾ ಯೂಸ್ ಮಾಡಲ್ಲ. ಈ ಕಡೆ ಟೋಟಲ್ ಸಮ್ ಆರ್ ವ್ಯಾಲ್ಯೂ ಏನಂತ ಕೇಳ್ತಿದ್ದಾರೆ? ಕೊಟ್ಟಿರುವಂತದ್ದು ನನಗೆ ರೇಷಿಯೋ ಯಾವುದು? ಇಬ್ಬರದು ಸೇರಿ 49,500 ಅಂದ್ರೆ ಅಮೌಂಟ್ ಇನ್ವೆಸ್ಟೆಡ್ ಬೈ ಪರ್ಸನ್ಸ್ ಟುಗೆದರ್. ಇಬ್ರು ಸೇರಿ ಅಂತ ನಾನು ಏನ್ ಮಾಡ್ಬೇಕು? ಈ 4 ಪ್ಲಸ್ 7 ಮಾಡ್ತೀನಿ. ಅಂದ್ರೆ ಇಬ್ರುದು ಈ 49,500 ಯಾರ್ದು? ಅಮಿತ್ಗೂ ಸೇರುತ್ತೆ, ಸುದೇಶ್ಗೂ ಸೇರುತ್ತೆ. ಇವಂದು ಇನ್ವೆಸ್ಟ್ಮೆಂಟ್ ಇದೆ, ಸುದೇಶ್ದು ಇನ್ವೆಸ್ಟ್ಮೆಂಟ್ ಇದೆ. ಇಬ್ಬರ ಇನ್ವೆಸ್ಟ್ಮೆಂಟ್ ಆ ಪ್ರಾಬ್ಲಮ್ 49,500 ಒಳಗಡೆ ಇದೆ. ಸೊ ಏನಾಗುತ್ತೆ? ನಾನು
4 ಮತ್ತೆ 7 ಅಂದ್ರೆ 11 is equal to 49,500 ಮಾಡ್ಕೋಬೇಕು. ಯಾಕೆ? ಆ 49,500 ಅಂದ್ರೆ ಇಬ್ರಿಗೂ ಸೇರುತ್ತೆ, ಅಂದ್ರೆ ಇಬ್ರು ಸೇರಿ ಇನ್ವೆಸ್ಟ್ ಮಾಡಿರೋದ್ರಿಂದ ಅಮಿತ್ದು ಪಾಲಿದೆ, ಸುದೇಶ್ದು ಪಾಲಿದೆ. ನೋಡಿ ಇಲ್ಲಿ ಅಮಿತ್ ನ ಪಾಲ್ 4 ಇದೆ, ಸುದೇಶ್ ನ ಪಾಲು 7 ಇದೆ. ಎರಡು ಸೇರಿ ನಾನು ಅಡಿಷನ್ ಮಾಡಿ ಬರ್ಕೊಂಡೆ. ಈಗ ನನಗೇನ್ ಕೇಳ್ತೀರಾ ನಿತಿನ್? ವೆರಿ ಗುಡ್. ನನಗೇನ್ ಕೇಳ್ತೀರಾ? ಜಸ್ಟ್ ಸುದೇಶ್ ನ ಪಾಲ್ ಎಷ್ಟು, ಸುದೇಶ್ ನ ವ್ಯಾಲ್ಯೂ ಎಷ್ಟು, ಸುದೇಶ್ ನ ರೇಷಿಯೋ ಗೊತ್ತಿದೆ ನನಗೆ. ಏನಂತ ತಗೋತೀನಿ? 7 ಅಂದ್ರೆ ಎಷ್ಟು ಅಂತ ಕೇಳ್ತಿದ್ದಾರೆ. ಸಿಂಪಲ್ ಸಿಂಪಲ್. ಮತ್ತದೇ ರೀತಿ ಯಾವುದೇ ರೀತಿ ಫಾರ್ಮುಲಾ ಇಲ್ಲ, ಎಕ್ಸ್ ಮೆಥಡ್ ಬೇಡವೇ ಬೇಡ. ಫಾಸ್ಟ್ ಆಗಿ ನಾನು ಇದೇ ರೀತಿ ಈಕ್ವೇಟ್ ಮಾಡ್ಕೊಂಡೆ ಸಾಲ್ವ್ ಮಾಡ್ಬೋದು. ರೈಟ್? ಇಲ್ಲಿ ನೋಡಿ 11 4s 44 5s. ಓಕೆ, ಇಲ್ಲಿ ನೋಡಿ 7 45s ಎಷ್ಟು ಬರ್ತದೆ? 31,500 ಬರ್ತದೆ. 41 into 5 ಮಾಡಿದ್ರೆ 7 ಮಾಡಿದ್ರೆ 31,500 ಬರ್ತದೆ. ನೋಡಿ, ಡು ವಿ ರಿಕ್ವೈರ್ ಎಕ್ಸ್ ಮೆಥಡ್? ನಾನು ಯಾವುದೇ ರೀತಿ ಎಕ್ಸ್ ಮೆಥಡ್ ಯೂಸ್ ಮಾಡ್ತಾನೆ ಇಲ್ಲ. ನೋಡಿ, ಎಕ್ಸ್ ಮೆಥಡ್ ಯೂಸ್ ಮಾಡ್ತಾನೆ ಇಲ್ಲ. ಇಲ್ಲಿ ನೋಡಿ ಎಷ್ಟು ಬೇಗ ಸಾಲ್ವ್ ಮಾಡ್ತಾ ಇದ್ದೀನಿ. ನೀವು ಇದೇ ರೀತಿ ಎಕ್ಸ್ ಮೆಥಡ್ ಮಾಡ್ತಾ ಹೋದ್ರೆ ಎಕ್ಸಾಮ್ ಅಲ್ಲಿ ಯಾವ ಪ್ರಾಬ್ಲಮ್ನು ಸಾಲ್ವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಆದಷ್ಟು ಎಕ್ಸ್ ಮೆಥಡ್ ನ ಅವಾಯ್ಡ್ ಮಾಡಿ. ರೈಟ್? ನೆಕ್ಸ್ಟ್ ಪ್ರಾಬ್ಲಮ್ ಹೇಳೋಕ್ಕಿಂತ ಮುಂಚೆ ನಾನೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಇಲ್ಲಿ ನೋಡಿ ಪ್ರಾಬ್ಲಮ್ ಓದೋಣ. ಫಸ್ಟ್ ಪ್ರಾಬ್ಲಮ್ ಓದೋಣ, ನಂತರ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಇನ್ ಎ ಕ್ಲಾಸ್ ಬಾಯ್ಸ್ ಮತ್ತೆ ಗರ್ಲ್ಸ್ ಇದ್ದಾರೆ ಅಂತ ಕ್ಲಾಸ್ ಅಲ್ಲಿ. ಅವರ ರೇಷಿಯೋ ಎಷ್ಟಿದೆ? ಅವರ ರೇಷಿಯೋ 4:5 ಇದೆ. 4:5 ಇದೆ. ರೈಟ್? ಇಫ್ 10 more boys are joined, the ratio will become 6:5. ಯಾವಾಗಂತೆ? 10 more boys ನ ಜಾಯಿನ್ ಮಾಡಿದ್ರೆ ಬಾಯ್ಸ್ ಅಂಡ್ ಗರ್ಲ್ಸ್ ನ ರೇಷಿಯೋ ಎಷ್ಟಾಗ್ತದಂತೆ? 6:5 ಆಗ್ತದೆ. 6:5 ಆಗ್ತದೆ. ಹೌ ಮೆನಿ ಗರ್ಲ್ಸ್ ಆರ್ ದೇರ್ ಇನ್ ದ ಕ್ಲಾಸ್ ಅಂತ ಕೇಳ್ತೀರ. ಹಾಗಾದ್ರೆ ಕ್ಲಾಸ್ ಅಲ್ಲಿರುವ ಗರ್ಲ್ಸ್ ಎಷ್ಟು ಅಂತ ಕೇಳ್ತಿದ್ದಾರೆ. ರೈಟ್? ನಾನು ನಿಮಗೆ ಇದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ಒಂದು ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ. ಮೋರ್ ಆರ್ ಲೆಸ್ ಕಾನ್ಸೆಪ್ಟ್. ಎಲ್ಲರೂ ಗಮನ ಇಟ್ಟು ಕೇಳಿ. ಮೋರ್ ಆರ್ ಲೆಸ್ ಕಾನ್ಸೆಪ್ಟ್. ಇದು ಒಂದು ಕಾನ್ಸೆಪ್ಟ್ ತಿಳ್ಕೊಂಡ್ರೆ ಯು ಕ್ಯಾನ್ ಸಾಲ್ವ್ ಥೌಸಂಡ್ಸ್ ಆಫ್ ಪ್ರಾಬ್ಲಮ್ ವಿತೌಟ್ ಯೂಸಿಂಗ್ ಫಾರ್ಮುಲಾ. ನೀವು ಥೌಸಂಡ್ಸ್ ಆಫ್ ಪ್ರಾಬ್ಲಮ್ಸ್ ಆದ್ರೂ ಸಾಲ್ವ್ ಮಾಡ್ಬೋದು. ರೈಟ್? ಇದು ನಾನು ಹೇಳ್ತೀನಿ ಹೇಗ್ ಮಾಡ್ಬೇಕು ಅಂತ ತಿಳ್ಕೊಬೇಕು ಅಂತ. ರೈಟ್? ವೇರ್ ಎವರ್ ಯು ಫೈಂಡ್ ಪ್ರಾಬ್ಲಮ್ ಅಲ್ಲಿ ನೀವು ಎಲ್ಲೆಲ್ಲಿ ಮೋರ್ ಅಥವಾ ಲೆಸ್ ಅಂತ ನೋಡಿದ್ರೆ ರೇಷಿಯೋನ ಡಿಫರೆನ್ಸ್ ಮಾಡಬೇಕು. ಓಕೆ, ರೇಷಿಯೋನ ಡಿಫರೆನ್ಸ್ ಮಾಡಬೇಕು. ರೈಟ್? ಹೇಗೆ ಸರ್, ಹೇಗೆ ಮಾಡಬೇಕು? ರೈಟ್? ಏನಾದ್ರೂ ಒಂದು ಎಕ್ಸಾಂಪಲ್ ಕೊಡ್ತೀರಾ? ನಮಗೆ ಮೋರ್ ಆರ್ ಲೆಸ್ ಕಾನ್ಸೆಪ್ಟ್ ನ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಎಲ್ಲರೂ ಕ್ರಿಕೆಟ್ ನೋಡ್ತೀರಲ್ಲ? ಆಲ್ ಆಫ್ ಯು ವಾಚ್ ಕ್ರಿಕೆಟ್, ರೈಟ್? ಜಸ್ಟ್ ಬೇಸಿಕ್ ಹೇಳ್ತೀನಿ ನೋಡಿ. ಇಂಡಿಯಾ ಮತ್ತೆ ಪಾಕಿಸ್ತಾನ್ ಮಧ್ಯೆ ಒಂದು ಮ್ಯಾಚ್ ನಡೀತಾ ಇದೆ. ರೈಟ್? ಇಂಡಿಯಾ ಮತ್ತೆ ಪಾಕಿಸ್ತಾನ್ ಮ್ಯಾಚ್ ನಡೆದಿದೆ. ಪಾಕಿಸ್ತಾನ ಎಷ್ಟು ಹೊಡೆದಿದ್ದಾರೆ? 300 ರನ್ಸ್ ಹೊಡೆದಿದ್ದಾರೆ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಪಾಕಿಸ್ತಾನ್ 300 ರನ್ಸ್ ಮಾಡಿದ್ದಾರೆ. ಇಂಡಿಯಾ 304 ರನ್ಸ್ ಮಾಡಿದ್ದಾರೆ. ಫಸ್ಟ್ ಬ್ಯಾಟಿಂಗ್ ಪಾಕಿಸ್ತಾನ ಆಡಿದೆ. ನೆಕ್ಸ್ಟ್ ಪಾಕಿಸ್ತಾನ ಎಷ್ಟು ರನ್ ಹೊಡೆದಿದ್ರು? 300 ರನ್ಸ್ ಹೊಡೆದಿದ್ರು. ರೈಟ್? ಇಂಡಿಯಾ 300 ರನ್ಸ್ ಹೊಡೆದ್ರೆ ಮಾತ್ರ ವಿನ್ ಆಗ್ತದೆ. ರೈಟ್? ಏನ್ ಮಾಡೋದು? ವಿರಾಟ್ ಕೊಹ್ಲಿ ಲಾಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ರು. ಲಾಸ್ಟ್ 299 ಇರ್ಬೇಕಾದ್ರೆ ವಿರಾಟ್ ಕೊಹ್ಲಿ ಏನ್ ಮಾಡಿದ್ರು? ಒಂದು 4 ಹೊಡೆದ್ರು, ಒಂದು ಸಿಂಗಲ್ ಹೊಡೆದು 4 ಹೊಡೆದ್ರು. ಸೊ 304 ಆಯ್ತು. ಸೊ ಇಂಡಿಯಾ ವಿನ್ ಆಯ್ತು. ಇಂಡಿಯಾ ವಿನ್ ದ ಮ್ಯಾಚ್. ಅಂದ್ರೆ 300 ಗಿಂತ ಜಾಸ್ತಿ ಹೊಡೆದ್ರೆ ಇಂಡಿಯಾ ವಿನ್ ಆಗುತ್ತೆ ಮ್ಯಾಚ್. ಸೊ ಇಂಡಿಯಾ ಎಷ್ಟು ಹೊಡೆದ್ರು? 304 ಹೊಡೆದ್ರು. ರೈಟ್? ಎಲ್ಲ ಆದ್ಮೇಲೆ 300 ಇಂಡಿಯಾ ವಿನ್ ಅಂತ ಆಯ್ತು. ರೈಟ್? ಇಂಡಿಯಾ ವಿನ್ ಆಯ್ತು. ಒಂದು ಕಾಮೆಂಟೇಟರ್ ಕೆಳಗಡೆ ಒಂದು ಲೈನ್ ಬರ್ದ, ಇಂಡಿಯಾ ವಿನ್
by 4 runs. ಇಂಡಿಯಾ ವಿನ್ ಬೈ 4 runs ಅಂತ ಬರ್ದ್ರು. ಆರ್ ಈ ತರ ಏನಾದ್ರೂ ಬರ್ದಿರ್ತಾರೆ, ರೈಟ್? ಆರ್ ಪಾಕಿಸ್ತಾನ್, ಸಾರಿ, ಇಂಡಿಯಾ ವಿನ್, ಸಾರಿ, ಇಂಡಿಯಾ ವಿನ್ ಅಗೇನೆಸ್ಟ್ ಪಾಕಿಸ್ತಾನ್, ಅಗೇನೆಸ್ಟ್ ಪಾಕ್ ಬೈ 4 runs ಅಂತ ಬರ್ದಿರ್ತಾರೆ. ಆರ್ ಪಾಕಿಸ್ತಾನ್ ಲಾಸ್ಟ್ ಟು ಇಂಡಿಯಾ ಬೈ 4 runs ಅಂತ ಬರ್ದಿರ್ತಾರೆ, ರೈಟ್? ಹಾಗಾದ್ರೆ ಈ 4 ಎಲ್ಲಿಂದ ಬಂತು? ಆ 4 runs ಯಾರ್ದು? ಈ ಸ್ಟೇಟ್ಮೆಂಟ್ ಮಾತಾಡ್ಬೇಕಾದ್ರೆ, ನಾನು ಈ ಮೇಲ್ಗಡೆ ಸ್ಟೇಟ್ಮೆಂಟ್ ಮಾತಾಡ್ಬೇಕಾದ್ರೆ ಈ 4 runs ಯಾರ್ದು? ಇಂಡಿಯಾದ, ಪಾಕಿಸ್ತಾನದ ಈ 4 runs? ಇಂಡಿಯಾ ವಿನ್ ಪಾಕಿಸ್ತಾನ್, ಇಂಡಿಯಾ ವಿನ್ ಅಗೇನೆಸ್ಟ್ ಪಾಕಿಸ್ತಾನ್ ಬೈ 4 runs ಅಂತ ಹೇಳ್ತಾರೆ, ರೈಟ್? ಕ್ರಿಕೆಟ್ ಅಲ್ಲಿ ಲಾಸ್ಟಿಗೆ ಒಂದು ಕಮೆಂಟ್ರಿ ಬಾಕ್ಸ್ ಅಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ, ರೈಟ್? ಇಂಡಿಯಾ ವಿನ್ ಅಗೇನೆಸ್ಟ್ ಪಾಕಿಸ್ತಾನ್ ಬೈ 4 runs ಅಂತ ಕೊಟ್ಟಿರ್ತಾರೆ. ಆ 4 runs ಯಾರ್ದು? ಇಂಡಿಯಾದ, ಪಾಕಿಸ್ತಾನದ? ಆ 4 runs ಯಾರ್ದು? ಇಂಡಿಯಾದ, ಪಾಕಿಸ್ತಾನದ? ಪಾಕಿಸ್ತಾನ ಮೇಲೆ ಇಂಡಿಯಾ ಜಸ್ಟ್ 4 runs ಇಂದ ವಿನ್ ಆಯ್ತಾ? ಇಲ್ಲ. ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ ನೋಡಿ, ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ. ಇಂಡಿಯಾ ಇದು 4 runs ಯಾರ್ದು ಅಲ್ಲ. ಈ 4 runs ಇದೆ ನೋಡಿ, ಆ 4 runs ಯಾರ್ದು ಅಲ್ಲ. ಇಟ್ ಈಸ್ ಜಸ್ಟ್ ಎ ಡಿಫರೆನ್ಸ್ ಆಫ್ ದೀಸ್ ಟು. ಇಬ್ಬರ ಡಿಫರೆನ್ಸ್ ಅಷ್ಟೇ. 4 runs ಅಂತ ಕೇಳಿದ್ರೆ ಈ 4 runs ಯಾರಿಗೂ ಸೇರಲ್ಲ. ನಾನು ಈ 2 ಸ್ಟೇಟ್ಮೆಂಟ್ ಬಂದ್ರೆ ಇಂಡಿಯಾ ವಿನ್ ಪಾಕಿಸ್ತಾನ್, ಇಂಡಿಯಾ ವಿನ್ ಬೈ 4 runs ಅಂತ ಹೇಳಿದ್ರೆ, ಆರ್ ಪಾಕಿಸ್ತಾನ್ ಲಾಸ್ಟ್ ಬೈ 4 runs ಅಂತ ಹೇಳಿದ್ರೆ, ನೋಡಿ ನಾನಿಲ್ಲಿ ಅಲ್ಲಿ ಇಂಡಿಯಾ ವಿನ್ ಅಗೇನೆಸ್ಟ್ ಪಾಕಿಸ್ತಾನ್ ಅಂತ ಹೇಳಿದ್ದೆ. ಇಲ್ಲಿ ಇನ್ನೂ ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ, ಇಲ್ಲೂ ಕ್ಲಿಯರ್ ಆಗಿ ಹೇಳ್ತೀನಿ, ರೈಟ್? ಈಗ ಇಂಡಿಯಾ ವಿನ್ ಆಗಿದೆ. ಇದು ಒಂದು ಕಾನ್ಸೆಪ್ಟ್ ನೀವು ಕರೆಕ್ಟ್ ಆಗಿ ತಿಳ್ಕೊಂಡ್ರಿ ಅಂತಂದ್ರೆ ಯು ಕ್ಯಾನ್ ಸಾಲ್ವ್ ಥೌಸಂಡ್ಸ್ ಆಫ್ ಪ್ರಾಬ್ಲಮ್ಸ್. ಇಲ್ಲಿ ನೋಡಿ ಹೇಳ್ಕೊಡ್ತೀನಿ. ಈಗ ಇಂಡಿಯಾ ಏನಂತ ಹೇಳಿದೆ ನಾನು? ಇಂಡಿಯಾ ವಿನ್ ಬೈ 4 runs ಅಂತ ಹೇಳಿದಾಗ ನೀವು ಏನಂತ ಹೇಳಿದ್ರಿ? ಇಟ್ ಈಸ್ ಇಂಡಿಯಾಸ್ ರನ್ ಅಂತ ಹೇಳಿದ್ರಿ, ಇಟ್ ಈಸ್ ಇಂಡಿಯಾಸ್ ಅಂತ ಹೇಳಿದ್ರಿ. ಪಾಕಿಸ್ತಾನ್ ಲಾಸ್ಟ್ ಬೈ 4 runs ಅಂತ ಹೇಳಿದ್ರು ಒಂದೇ. ಬೋತ್ ಆರ್ ಸೇಮ್, ರೈಟ್? ಓಕೆ. ಇಂಡಿಯಾ ವಿನ್ ಬೈ 4 runs ಅಂದ್ರೂ ಒಂದೇ, ಆರ್ ಪಾಕಿಸ್ತಾನ್ ಲಾಸ್ಟ್ ಬೈ 4 runs ಅಂತೂ ಅಂದ್ರೂ ಒಂದೇ. ಇದರಲ್ಲಿ ಇಂಡಿಯಾ ವಿನ್ ಬೈ 4 runs ಅಂದ್ರೆ ಏನಂತ ಅರ್ಥ? ಇಂಡಿಯಾದು 4 runs ಅಂತ ಅರ್ಥ ಮಾಡ್ಕೋಬಾರ್ದು, ರೈಟ್? ಪಾಕಿಸ್ತಾನ್ ಲಾಸ್ಟ್ ಬೈ 4 runs ಅಂತಂದ್ರೆ ಈ 4 runs ಪಾಕಿಸ್ತಾನ್ದು ಅಂತ ಅರ್ಥ ಮಾಡ್ಕೋಬಾರ್ದು. ಇಟ್ ಈಸ್ ಜಸ್ಟ್ ಎ ಡಿಫರೆನ್ಸ್. ಇದಂದ್ರೆ ಏನಂತ ಅರ್ಥ? ಇವರಿಬ್ಬರ ರನ್ಗಳಿದೆಯಲ್ಲ, ಇವರ 4 ಅಂದ್ರೆ ಏನು ಅಂತ ಅರ್ಥ? 4 runs ಇದೆಯಲ್ಲ, ಎಕ್ಸ್ಟ್ರಾ 4 runs ಅದು ಎಲ್ಲಿಂದ ಬಂತಪ್ಪ ಅಂದ್ರೆ ಇದಿದೆಯಲ್ಲ, ಇವರಿಬ್ಬರ ಸ್ಕೋರಿಂಗ್ ನ ಡಿಫರೆನ್ಸ್. ಇದು 4 runs ಯಾರಿಗೂ ಸೇರಲ್ಲ, ಇಂಡಿಯಾಗೂ ಅಲ್ಲ, ಪಾಕಿಸ್ತಾನ್ಗೂ ಅಲ್ಲ. ಈ 4 runs ಇದೆಯಲ್ಲ, ಇಂಡಿಯಾಗೂ ಸೇರಲ್ಲ, ಪಾಕಿಸ್ತಾನ್ಗೂ ಸೇರಲ್ಲ. ಇಲ್ಲಿ ನೋಡಿ 304 ಮೈನಸ್ 300 ಎಷ್ಟು ಬರ್ತಾ ಇದೆ? 4. ಅಂದ್ರೆ ಇವರಿಬ್ಬರ ಮಧ್ಯೆ ಇರೋ ಡಿಫರೆನ್ಸ್ ಈಸ್ ಕಾಲ್ಡ್, ಡಿಫರೆನ್ಸ್ ಈಸ್ 4. ಬಟ್ ಆ 4 ಇಂಡಿಯಾಗೂ ಸೇರಲ್ಲ, ಪಾಕಿಸ್ತಾನ್ಗೂ ಸೇರಲ್ಲ. ಇಟ್ ಈಸ್ ಜಸ್ಟ್ ಎ ಡಿಫರೆನ್ಸ್. ಓಕೆ, ಇಟ್ ಈಸ್ ಜಸ್ಟ್ ಎ ಡಿಫರೆನ್ಸ್. ನೋಡಿ ಆ ಡಿಫರೆನ್ಸ್ ನಾನು 2 ರೀತಿಯಲ್ಲಿ ಹೇಳ್ಬೋದು. ಇಲ್ಲಿ ನೋಡಿ ಡಿಫರೆನ್ಸ್ ನಾನು 2 ರೀತಿಯಲ್ಲಿ ಹೇಳ್ಬೋದು. ಯೋಚನೆ ಮಾಡಿ. ಇಂಡಿಯಾ ಡಿಫರೆನ್ಸ್ ನಾನು 2 ರೀತಿಯಲ್ಲಿ ಹೇಳ್ಬೋದು. ಇಂಡಿಯಾ ವಿನ್ ಬೈ 4 runs ಅಂತನಾದ್ರೂ ಹೇಳ್ಬೋದು, ಇಂಡಿಯಾ ವಿನ್ ಬೈ 4 runs ಅಂತನಾದ್ರೂ ಹೇಳ್ಬೋದು, ಆರ್ ಪಾಕಿಸ್ತಾನ್ ಲಾಸ್ಟ್ ಬೈ 4 runs ಅಂತನಾದ್ರೂ ಹೇಳ್ಬೋದು. ಇಲ್ಲಿ ನೋಡಿ ಇದು ಹೇಳಿದಾಗ ಏನ್ ಅನ್ಸುತ್ತೆ? ಇಂಡಿಯಾ ವಿನ್ ಆಗಿರೋದಕ್ಕೆ 4 runs ಇಂಡಿಯಾದು ಅನ್ಸುತ್ತೆ. ಓಕೆ, ಇಲ್ಲಿ ಏನ್ ಅನ್ಸುತ್ತೆ? 4 runs. ಪಾಕಿಸ್ತಾನ್ ಲಾಸ್ಟ್ ಬೈ 4 runs ಅಂದ್ರೆ ಪಾಕಿಸ್ತಾನ್ದು 4 runs ಅನ್ಸುತ್ತೆ. ಬಟ್ ಇಬ್ಬರದು ಅಲ್ಲ, ಇಂಡಿಯಾದು ಅಲ್ಲ, ಪಾಕಿಸ್ತಾನ್ದು ಅಲ್ಲ. ಇಟ್ ಈಸ್ ಜಸ್ಟ್ ಎ ಡಿಫರೆನ್ಸ್. ಮೋರ್ ಆರ್ ಲೆಸ್ ಅಂತಂದ್ರೆ ಇಲ್ಲಿ ಮೋರ್ ಆರ್ ಲೆಸ್ ಅಂತ ಹೇಳಿದ್ರೆ ಇಟ್ ಈಸ್ ಜಸ್ಟ್ ಎ ಡಿಫರೆನ್ಸ್ ಅಂತ ತಗೋಬೇಕು. ಇಟ್ ಈಸ್ ಜಸ್ಟ್ ಎ ಡಿಫರೆನ್ಸ್ ಅಂತ ತಗೋಬೇಕು, ರೈಟ್? ಓಕೆ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. 2 ಒಂದೇ. ಇಂಡಿಯಾ ವಿನ್ ಬೈ 4 runs ಅಂದ್ರೆ ಅಂದ್ರೂ ಒಂದೇ, ಪಾಕಿಸ್ತಾನ್ ಲಾಸ್ಟ್ ಬೈ 4 runs ಅಂದ್ರೂ ಒಂದೇ, ರೈಟ್? ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ರೈಟ್?
ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ, ಸಾರಿ ಒಂದು ಪ್ರೈವೇಟ್ ಸ್ಕೂಲ್ ಇದೆ, ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ, ರೈಟ್. ಈ ಗೌರ್ಮೆಂಟ್ ಸ್ಕೂಲ್, ಪ್ರೈವೇಟ್ ಸ್ಕೂಲಲ್ಲಿ 125, ಸಾರಿ ಪ್ರೈವೇಟ್ ಸ್ಕೂಲಲ್ಲಿ 100 ಜನ ಮಕ್ಕಳಿದ್ದಾರೆ, ಪ್ರೈವೇಟ್ ಸ್ಕೂಲಲ್ಲಿ 100 ಜನ ಮಕ್ಕಳಿದ್ದಾರೆ, ಗೌರ್ಮೆಂಟ್ ಸ್ಕೂಲಲ್ಲಿ 25 ಮಕ್ಕಳಿದ್ದಾರೆ, ರೈಟ್. 25 ಜನ ಮಕ್ಕಳಿಗೋಸ್ಕರ ಗೌರ್ಮೆಂಟ್ ನಡ್ಸಕ್ಕಾಗಲ್ಲ, ಸ್ಕೂಲ್ ನಡ್ಸಕ್ಕಾಗಲ್ಲ ಅಂತ ಏನ್ ಮಾಡುತ್ತೆ, ಇದನ್ನ ಮುಚ್ಬಿಡಿ ಅಂತ ಹೇಳ್ತಾರೆ, ರೈಟ್. ಈಗ ಈ ಗೌರ್ಮೆಂಟ್ ಸ್ಕೂಲ್ ಮಕ್ಕಳೆಲ್ಲ ಏನ್ ಮಾಡ್ತಾರೆ, ಎಲ್ಲ ಪ್ರೈವೇಟ್ ಸ್ಕೂಲ್ ಕಡೆ ಹೋಗ್ತಾರೆ, ರೈಟ್. ಪ್ರೈವೇಟ್ ಸ್ಕೂಲಲ್ಲಿ ಫಸ್ಟ್ ಎಷ್ಟಿತ್ತು ಸ್ಟ್ರೆಂತ್, 100 ಇತ್ತು. ಈಗ ಪ್ರೆಸೆಂಟ್ ಸ್ಟ್ರೆಂತ್ ಈ 25 ಜನ ಬಂದ್ಮೇಲೆ ಏನಾಗುತ್ತೆ, 25 ಸೇರಿದ್ಮೇಲೆ ಎಷ್ಟಾಗುತ್ತೆ, 25. ಅಂದ್ರೆ ಎಲ್ಲ ಬಂದು ಇಲ್ಲಿ ಜಾಯ್ನ್ ಆದ್ರು, ಪ್ರೈವೇಟ್ ಸ್ಕೂಲಿಗೆ ಜಾಯ್ನ್ ಆದ್ರು. ಸರ್ಕಾರ ಏನಂತೂ 25 ಜನಕ್ಕೋಸ್ಕರ ನಾನು ಸ್ಕೂಲ್ ನಡ್ಸಕ್ಕಾಗಲ್ಲ, ಸೊ ನಾನು ಸ್ಕೂಲ್ ಮುಚ್ತಾ ಇದೀನಿ ಅಂದ ತಕ್ಷಣ ಗೌರ್ಮೆಂಟ್ ಸ್ಕೂಲ್ ಪೇರೆಂಟ್ಸ್ ಎಲ್ಲ ಏನ್ ಮಾಡಿದ್ರು, ಮಕ್ಕಳನ್ನ ತಂದು ಪ್ರೈವೇಟ್ ಸ್ಕೂಲಿಗೆ ಸೇರಿಸಿದ್ರು. ಅವಾಗ ಏನಾಯ್ತು, ಪ್ರೈವೇಟ್ ಸ್ಕೂಲ್ ಸ್ಟ್ರೆಂತ್ 125 ಆಯ್ತು. ಹಾಗಾದ್ರೆ ಈ 25 ಜನ ಎಲ್ಲಿಂದ ಬಂದ್ರು, 25 ಜನ ಪ್ರೈವೇಟ್ ಸ್ಕೂಲಿಗೆ ಎಲ್ಲಿಂದ ಬಂದ್ರು, ಗೌರ್ಮೆಂಟ್ ಸ್ಕೂಲಿಂದ. ವಾಟ್ ಈಸ್ ದ 25 ಅಂತ ಕೇಳಿದ್ರೆ ಏನಂತ ಹೇಳ್ಬೇಕು, ವಾಟ್ ಈಸ್ ದ 25 ಅಂತ ಕೇಳಿದ್ರೆ ಏನಂತ ಹೇಳ್ಬೇಕು, ಆ 25 ನಂಬರ್ಸ್ ಪ್ರೈವೇಟ್ ಸ್ಕೂಲ್ದು ಅಲ್ಲ, ಗೌರ್ಮೆಂಟ್ ಸ್ಕೂಲ್ ಅವ್ರದ್ದು ಅಲ್ಲ. ಆ 25 ಮೆಂಬರ್ಸ್ ಪ್ರೈವೇಟ್ ಸ್ಕೂಲ್ ಅಲ್ಲ, ಗೌರ್ಮೆಂಟ್ ಸ್ಕೂಲ್ ಅವರು ಅಲ್ಲ. ಇಟ್ ಈಸ್ ಜಸ್ಟ್ ಎ ಡಿಫರೆನ್ಸ್. ಇಲ್ಲಿ ನೋಡಿ, ಅರ್ಲಿಯರ್ಗೂ ಮತ್ತೆ ಪ್ರೆಸೆಂಟ್ಗೂ ಇರೋ ಡಿಫರೆನ್ಸ್. 125 ಪ್ರೆಸೆಂಟ್ ಇರೋದು, ಅರ್ಲಿಯರ್ ಇದ್ದಿದ್ದು ಎಷ್ಟು, ಅರ್ಲಿಯರ್ ಇದ್ದಿದ್ದು 100 ನೋಡಿ, 25. ಹಾಗಾದ್ರೆ ಈ 25 ಅಂದ್ರೆ ಏನಂತ ಅರ್ಥ ಆಯ್ತು, ಇವರಿಬ್ರು ಮಧ್ಯೆ ಇರೋ ಡಿಫರೆನ್ಸ್. ಒಂದ್ ಅರ್ಥ ಮಾಡ್ಕೊಳ್ಳಿ, ಮೋರ್ ಆರ್ ಲೆಸ್ ಅದು ಎಲ್ಲೇ ಬರ್ಲಿ, ಮೋರ್ ಆರ್ ಲೆಸ್ ಕಾನ್ಸೆಪ್ಟ್ಸ್ ಎಲ್ಲೇ ಬರ್ಲಿ, ಅದನ್ನ ನೀವ್ ಏನಂತ ತಗೋಬೇಕು, ಜಸ್ಟ್ ಎ ಡಿಫರೆನ್ಸ್ ಅಂತ ತಗೋಬೇಕು, ರೇಷಿಯೋನ ಡಿಫರೆನ್ಸ್ ಅಂತ ತಗೋಬೇಕು, ರೈಟ್. ಇಲ್ಲಿ ನೋಡಿ, ಅದೇ ರೀತಿ ಇಲ್ಲೊಂದು ಕ್ವೆಶ್ಚನ್ ಕೇಳಿದ್ದಾರೆ, ರೈಟ್. ಇನ್ ಎ ಕ್ಲಾಸ್ the number of boys and girls are in the ratio 4:5. 4:5 ಇದ್ರಂತೆ, ಓಕೆ. ಕ್ಲಾಸ್ ಅಲ್ಲಿ 4:5 ಬಾಯ್ಸ್ ಅಂಡ್ ಗರ್ಲ್ಸ್ ಇದ್ರು, ಓಕೆ. 10 ಜನ ಅಡಿಷನ್ ಆದ್ರಿಂದ 10 ಜನ ಈಗ ಏನ್ ಮಾಡ್ತಾರೆ, 10 ಜನ ಜಾಸ್ತಿ ಮಾಡ್ತಾರೆ, ಬಾಯ್ಸ್ ನ ಜಾಸ್ತಿ ಮಾಡ್ತಾರೆ. 10 more ಬಾಯ್ಸ್ ನ ಅಡಿಷನ್ ಮಾಡಿದ್ಕೆ ರೇಷಿಯೋ ಎಷ್ಟಾಯ್ತು, 6:5 ಆಯ್ತು, ರೈಟ್. ಆ 10 ಜನ ಯಾರಪ್ಪ ಅಂದ್ರೆ, ಈ 10 ಮೆಂಬರ್ಸ್ ಯಾರು ಅಂತಂದ್ರೆ ಈ ಇಬ್ಬರು ಮಧ್ಯೆ ಇರೋ ಡಿಫರೆನ್ಸ್, ರೇಷಿಯೋನ ಡಿಫರೆನ್ಸ್, ಓಕೆ. ಆ 10 ಮೆಂಬರ್ಸ್ ಯಾರು ಅಂದ್ರೆ ರೇಷಿಯೋನ ಡಿಫರೆನ್ಸ್. ನೋಡಿ, ಇಲ್ಲಿ 6 ಇದೆ, ಇಲ್ಲಿ 4 ಇದೆ. ಈಗ ಅರ್ಥ ಆಯ್ತಾ. ಈಗ ಪ್ರೆಸೆಂಟ್, ಅರ್ಲಿಯರ್ ಇದ್ದಿದ್ದ ಪ್ರೆಸೆಂಟ್ ಅಂತ ಕೇಳಿದ್ರೆ ಯಾರು ಹೇಳ್ತೀರಿ, ಈ 10 ಜನ ಯಾರಪ್ಪ ಅಂತ ಹೇಳಿದ್ರೆ ಅರ್ಲಿಯರ್ ಇದ್ದವರು ಅಲ್ಲ, ಪ್ರೆಸೆಂಟ್ ಇರೋರು ಅಲ್ಲ. ಇವರಿಬ್ರು ಮಧ್ಯೆ ಇರೋ ಡಿಫರೆನ್ಸ್ ಇದೆಯಲ್ಲ, 6 - 4 = 2. ಈ 2 ಅಂದ್ರೇನೆ 10, ಓಕೆ. ಈ 2 ಅಂದ್ರೇನೆ 10 ಆಗಿರ್ತದೆ. ಕ್ಲಿಯರ್, ಅರ್ಥ ಆಗ್ತಿದೆನಾ. ಎಕ್ಸಾಂಪಲ್ ಒಂದು ಅರ್ಥ ಮಾಡ್ಕೊಳ್ಳಿ, ನೀವೇ ಎಲ್ಲಾದ್ರೂ ಸಾಲ್ವ್ ಮಾಡಬಹುದು, ಎಲ್ಲಾ ಪ್ರಾಬ್ಲಮ್ ನೀವೇ ಸಾಲ್ವ್ ಮಾಡಬಹುದು, ಓಕೆ. ಇಟ್ ಮೀನ್ಸ್ ರೇಷಿಯೋನ ಡಿಫರೆನ್ಸ್. ನೋಡಿ, ಮೋರ್ ಅಂತ ಬಂದಿದೆ, ಇಲ್ಲಿ ಲೆಸ್ ಅಂತ ನಾನು ಬರ್ಲಿ, ಮೋರ್ ಆರ್ ಲೆಸ್ ಅಂತ ಎಲ್ಲೇ ನೋಡಿದ್ರು ನೀವು, ಯು ಶುಡ್ ಡೂ ರೇಷಿಯೋ ಡಿಫರೆನ್ಸ್. ನೋಡಿ, 6 - 4 ಅಂದ್ರೆ 2. ಈ 2 ಅಂದ್ರೆ 10 ಅಂತ ಅರ್ಥ. ಈ 10 ಜನ ಯಾರಪ್ಪ ಅಂದ್ರೆ ಇವರಿಬ್ರು ಮಧ್ಯೆ ಇರೋ ಡಿಫರೆನ್ಸ್. 6 - 4 2 ಅಂದ್ರೆ 10 ಮೆಂಬರ್ಸ್, ಓಕೆ. ನನಗೆ ಏನ್ ಕೇಳ್ತಿದ್ದಾರೆ, ಹೌ ಮೆನಿ ಗರ್ಲ್ಸ್ ಆರ್ ದೇರ್ ಇನ್ ದ ಕ್ಲಾಸ್. ನೋಡಿ, ಬಾಯ್ಸ್ ಇನ್ಕ್ರೀಸ್ ಮಾಡಿರೋದಷ್ಟೇ, ಗರ್ಲ್ಸ್ ಏನಾದ್ರು ಇನ್ಕ್ರೀಸ್ ಮಾಡಿದೀವಾ, ಇಲ್ಲ, ಗರ್ಲ್ಸ್ ಅಷ್ಟೇ ಇದ್ದಾರೆ. ಸೊ 5 ಅಂದ್ರೆ ಎಷ್ಟು, 5 ಅಂದ್ರೆ ಎಷ್ಟು, 2 5s are 10, 2 5s ಮಾಡಿದ್ರೆ 10. ಹಾಗಾದ್ರೆ 5 × 5 ಮಾಡಿದ್ರೆ ಎಷ್ಟು ಬರ್ತದೆ, 25. There are 25 girls in the classroom. ಎಷ್ಟು ಗರ್ಲ್ಸ್ ಇದ್ದಾರೆ ಕ್ಲಾಸ್ ಅಲ್ಲಿ, 25 ಗರ್ಲ್ಸ್ ಇದ್ದಾರೆ, ಓಕೆ. ಅರ್ಥ ಆಯ್ತು, ಕಾನ್ಸೆಪ್ಟ್ ಅರ್ಥ ಆಯ್ತಾ. ಕಾನ್ಸೆಪ್ಟ್ ನೀವು ಜ್ಞಾಪಕ ಇಟ್ಕೋಬೇಕು ಅಂದ್ರೆ, ಇಂಡಿಯಾ ವಿನ್ ಅಗೇನ್ಸ್ಟ್ ಪಾಕಿಸ್ತಾನ್ ಬೈ 5 runs or 4 runs. ಆ ಸೆಂಟೆನ್ಸ್ ನ ಇನ್ನೊಂದು ರೀತಿಯಲ್ಲೂ ಹೇಳ್ಬೋದು, ಪಾಕಿಸ್ತಾನ್ ಲಾಸ್ಟ್ ಟು ಇಂಡಿಯಾ ಬೈ 4 runs. ಎರಡೂ ಒಂದೇ ಕಾನ್ಸೆಪ್ಟ್. ಅರ್ಥ ಮಾಡ್ಕೊಳ್ಳಿ. ಮೋರ್ ಆರ್ ಲೆಸ್ ಅಂತ ಎಲ್ಲೇ ಬಂದ್ರು, ಅವಾಗ ಏನ್ ಮಾಡಿ, ರೇಷಿಯೋನ ಡಿಫರೆನ್ಸ್ ಮಾಡಿ. ಕೀಪ್ ಇನ್ ಮೈಂಡ್, ಮೋಸ್ಟ್ ಇಂಪಾರ್ಟೆಂಟ್, ರೈಟ್. ಅರ್ಥ ಆಯ್ತಾ ಎಲ್ರಿಗೂ, ಕ್ಲಿಯರ್.
ಓಕೆ, ವೆರಿ ಗುಡ್.